ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತೀರಾ? ನಮ್ಮ ಶಿವಶರಣರ ನಾಡು ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿರುವ ಅಕ್ಕ ಮಹಾದೇವಿಯ ನೆನಪಿಗಾಗಿ ನಿರ್ಮಿತವಾದ ದೇವಸ್ಥಾನ ನೋಡಲಂತೂ ಹೊರಟ್ವಿ. ಈ ದೇವಸ್ಥಾನ ಶಿಕಾರಿಪುರದಿಂದ 25 ಕಿಲೋಮೀಟರ್ ಇದೆ ಸ್ನೇಹಿತರೆ. ಅಕ್ಕ ಮಹಾದೇವಿಯ 65 ಅಡಿ ಎತ್ತರದ ಪ್ರತಿಮೆ ಇದಾಗಿದೆ. 12ನೇ ಶತಮಾನದಲ್ಲಿ ದವನದ ಹುಣ್ಣಿಮೆಯೆಂದು ಶಿವನ ಅಪಾರ ಕೃಪೆಯಿಂದ ಉಡುತಡಿಯಲ್ಲಿ ಜನಿಸಿದವರು ಅಕ್ಕ ಮಹಾದೇವಿ. ಬಾಲ್ಯದಲ್ಲೇ ಇವರು ಆಧ್ಯಾತ್ಮಿಕ ಜೀವಿಯಾಗಿದ್ದರು. ಶ್ರೀ ಗುರು ಲಿಂಗದೇವರಿಂದ 20 ದೀಕ್ಷೆ ಪಡೆದು ತಾರುಣ್ಯದಲ್ಲಿ ವಿವಾಹದ ಸಲಹೆಯೊಂದಿಗೆ ಬಂದಂಥ ಕೌಶಿಕ ಮಹಾರಾಜನನ್ನು ಧಿಕ್ಕರಿಸಿ ಶಿವನೇ ನನ್ನ ಪತಿ ಎಂದು ಘೋಷಿಸಿ ವೈರಾಗ್ಯದ ಮಾರ್ಗವನ್ನು ಆಯ್ಕೆ ಮಾಡಿದವರು ಅಕ್ಕ ಮಹಾದೇವಿಯವರು. ದಿಗಂಬರಿಯಾಗಿದ್ದ ಜ್ಞಾನ ಬಟ್ಟೆಯನ್ನು ಧರಿಸಿದವರು. ಗುರು ಬಸವಣ್ಣನವರ ಆಶ್ರಯದಲ್ಲಿ ಅನುಭವ ಮಂಟಪದಲ್ಲಿ ತಮ್ಮ ಜ್ಞಾನ, ಕವಿತ್ವ, ವೈರಾಗ್ಯ ಮತ್ತು ಧೈರ್ಯವನ್ನು ವಿಶ್ವಕ್ಕೆ ತೋರಿಸಿಕೊಟ್ಟವರು ನಮ್ಮ ಅಕ್ಕ ಮಹಾದೇವಿಯವರು. ಅಷ್ಟೇ ಅಲ್ಲದೆ ಸ್ತ್ರೀ ಅಬಲೆ ಅಲ್ಲ, ಪುರುಷನಷ್ಟೇ ಸಮಾನಳು ಅಂತಲೂ ಕೂಡ ಸಮಾನತೆಯ ಬಗ್ಗೆ ಅರಿವು ಮೂಡಿಸಿದವರು ನಮ್ಮ ಅಕ್ಕ ಮಹಾದೇವಿಯವರು. ಅಕ್ಕ ಮಹಾದೇವಿಯವರ ಕುರಿತು 2 ವಚನವನ್ನು ಕೇಳೋಣ ಬನ್ನಿ. ಹಿಡಿಯದಿರು, ತಡೆಯದಿರು, ಬಿಡು ಬಿಡು ಕೈಯ ಸೆರಗ, ಭಾಷೆಯ ಬರೆದು ಕೊಟ್ಟ ಸತ್ಯಕ್ಕೆ ತಪ್ಪಿದರೆ ಅಘೋರ ನರಕವೆಂದರಿಯ, ಚನ್ನಮಲ್ಲಿಕಾರ್ಜುನನ ಕೈವಿಡಿದ ಸತಿಯ ಮುಟ್ಟಿದರೆ ಕೆಡುವೆ ಕಾಣ ಮರುಳೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗಂಜಿ ದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ದಡಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ನಿಂದನೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಕೇಳಿಸಿಕೊಂಡ್ರಲ್ಲ ಸ್ನೇಹಿತರೆ, ಇದೇ ಥರ ಎಷ್ಟೋ ವಚನಗಳನ್ನು ಅಕ್ಕ ಮಹಾದೇವಿಯವರು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಎಷ್ಟೋ ಒಳಾರ್ಥಗಳನ್ನು ಈ ವಚನಗಳಲ್ಲಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ನೀವು ಕೂಡ ಬಿಡುವಾದಾಗ ಅವರ ವಚನಗಳನ್ನು ಓದಿ ನೀವು ಕೂಡ ಬಿಡುವು ಮಾಡಿಕೊಂಡು ಬನ್ನಿ, ಈ ಕ್ಷೇತ್ರವನ್ನು ನೋಡಿ ಆನಂದಿಸಿ. ನಾವು ದೇವಸ್ಥಾನದ ಒಳಾಂಗಣದಲ್ಲಿ ತೋರಿಸಿದ್ವಿ. ಇಲ್ಲಿ ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡ್ತಾರೆ. ಅರ್ಚಕರು ಹೇಳಿದರು, ಎಲ್ಲರೂ ಯಾರ್ಯಾರೆಲ್ಲ ಬರ್ತಾರಲ್ಲ ಅವರಿಗೆ ಪ್ರತಿನಿತ್ಯ ಅವರೇ ಬಂದು ಖುದ್ದಾಗಿ ಪೂಜೆ ಮಾಡಿಕೊಡ್ತಾರೆ. ತೊಟ್ಲನ್ನು ತೋರಿಸಿ ಎಷ್ಟೋ ಕೃತಿಗಳನ್ನು ಬರೆದಿದ್ದಾರೆ. ಎಷ್ಟೋ ಸಾಹಿತಿಗಳು ಪುಸ್ತಕಗಳನ್ನು ಕೂಡ ಇಟ್ಟಿದ್ದಾರೆ. ಅಲ್ಲಿ ಸುಮಾರು ಅಕ್ಕ ಮಹಾದೇವಿಯವರ ಕುರಿತು ತುಂಬ ಮಾಹಿತಿಗಳನ್ನು ಕೂಡ ನಾವು ಕಲೆ ಹಾಕ್ಬೋದು. ಈ ಥರ ಮಾಡೋದ್ರಿಂದ ಮುಂದಿನ ಪೀಳಿಗೆಯಲ್ಲಿ ಅಕ್ಕ ಮಹಾದೇವಿಯನ್ನು ಯಾರೂ ಮರೆಯೋದಿಲ್ಲ. ಇವರು ಅಂತ ಅಲ್ಲ, ಎಷ್ಟೋ ಸಾಹಿತಿಗಳು, ಎಷ್ಟೋ ಪ್ರತಿಭೆಗಳು, ಎಷ್ಟೋ ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಂಥ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳನ್ನು ನಾವು ಮುಂದಿನ ಪೀಳಿಗೆಯಲ್ಲಿ ಮರೆಯಬಾರದು. ಈ ಥರ ಮಾಡೋದ್ರಿಂದ ಸಾಕಷ್ಟು ಉಪಯೋಗ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸಾಹಿತ್ಯ ಲೋಕಕ್ಕೆ ಎಲ್ಲೋ ಇದು ಕಳೆದು ಹೋಗಬಾರದು. ಈ ಥರ ಮಾಡೋದ್ರಿಂದ ತುಂಬಾ ಉಪಯೋಗ ಕೂಡ ಆಗುತ್ತೆ ಸ್ನೇಹಿತರೆ. ಅಕ್ಕ ಮಹಾದೇವಿ ಕೇವಲ ಉಡುತಡಿಯ ಉಷ್ಯ ಮಾತ್ರವಲ್ಲ, ಕನ್ನಡ ನಾಡಿನ ಹೆಮ್ಮೆ, ವಿಶ್ವದ ಜ್ಞಾನಪದದ ಪ್ರಜ್ವಲಿತ ದೀಪವಾಗಿದ್ದಾರೆ ಸ್ನೇಹಿತರೆ. ಇದಿಷ್ಟು ಅಕ್ಕ ಮಹಾದೇವಿಯವರ ಕುರಿತು ಲಾಗ್ ಮಾಡಿದ್ದೇವೆ. ಹೀಗೆ ನಮ್ಮ ಚಾನಲ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಗೈಸ್. ಧನ್ಯವಾದಗಳು.